ಡಿಸಿಎಂ ಡಿಕೆಶಿ ಜೊತೆಗೆ ಸೆಲ್ಫಿಗೆ ಮುಗಿಬಿದ್ದಿದ್ರು ಮಹಿಳೆಯರು. ಡಿಕೆಶಿ ಹೊರ ಹೋಗಲು ಬಿಡದೆ ಸೆಲ್ಫಿಯನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ ಮಹಿಳೆಯರು. ಸಿಕ್ಕಾಪಟ್ಟೆ ಮಹಿಳೆಯರು ಡಿಕೆ ಶಿವಕುಮಾರ್ ಜೊತೆಗೆ ಸೆಲ್ಫಿಗೆ ಮುಗಿಬಿದ್ದಂತಹ ಪ್ರಸಂಗ ಕೂಡ ನಡೆಯಿತು. ಸುಮಾರು 15 ನಿಮಿಷಗಳ ಕಾಲ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಅವ್ರ ತಾಳ್ಮೆಗೆ ಮೆಚ್ಚಲೇಬೇಕು. ಯಾಕಂತಂದರೆ ಬಹಳ ಕಡಿಮೆ ರಾಜಕಾರಣಿಗಳು 10-15 ನಿಮಿಷ 20 ನಿಮಿಷ ನಿಂತ್ಕೊಂಡು ಸೆಲ್ಫಿಗೆ ಪೋಸ್ ಕೊಡೋದು. ಯಾಕಂದರೆ ಸೆಲೆಬ್ರಿಟಿಗಳೇ ಒಂದು 3-4 ಜನ ಕೊಡ್ತಾರೆ ಅಷ್ಟೇ. ಬರ್ತ್ಡೇದಾಗೇನೋ ಸ್ಪೆಷಲಾಗಿ ಕೊಟ್ಟಿರ್ತಾರೆ. ಬೆಂಗಳೂರಿನಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾರ್ಯಕ್ರಮ ನಡೀತು. 100 ಮಹಿಳೆಯರು ಭಾಗವಹಿಸಿದರು. ಡಿ ಕೆ ಶಿವಕುಮಾರ್ ಅವ್ರನ್ನ ಮಹಿಳಾ ಕಾರ್ಯಕರ್ತರು ಅಡ್ಡಗಟ್ಟಿಬಿಟ್ರು. ಬರೋಕ್ಕೆ ಆಗ್ತಾಯಿಲ್ಲ ಅವ್ರ ಕಡೆ, ಅಂದರೆ ಈಚೆ ಬರೋಕ್ಕೆ ಆಗ್ತಾ ಇಲ್ಲ. ನೋಡ್ತಾ ಇದ್ದೀವಿ ನಾವು ಹೆಂಗೆ ಸುತ್ತಿಕೊಂಡಿದ್ದಾರೆ ಅಂಥೇಳಿ. ಇನ್ನು ಮಹಿಳಾ ಕಾರ್ಯಕ್ರಮ ಅಲ್ವಾ, ಅವ್ರಿಗೋಸ್ಕರ ಮೀಸಲಿಟ್ಟಿದ್ದು, ಅವ್ರಿಗೆ ಮತ್ತೆ ಬೇಸರ ಮಾಡಬಾರ್ದು ಅಂಥೇಳಿ ಭಾಳ ನಿಧಾನವಾಗಿಯೇ ಕೂಲಾಗಿದ್ದು 15 ನಿಮಿಷಗಳ ಕಾಲ ಸೆಲ್ಫಿಗೆ ಪೋಸನ್ನು ಕೊಟ್ಟಿದ್ದಾರೆ. ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಗೌಡ್ ಸಾಹೇಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಹಾಗೆ ರಾಣಿ ಸತೀಶ್ ಮೇಡಮ್ ರವರಿಗೂ, ಹಾಗೆ ಜಲಜಾ ನಾಯಕ್ ಮೇಡಮ್ ರವರಿಗೂ, ಹಾಗೂ ಮಂಜುಳಾ ನಾಯಕ್ ಮೇಡಮ್ ರವರಿಗೂ, ಹಾಗೂ ಎಚ್.ಎಂ. ರೇವಣ್ಣ ಸಾಹೇಬರಿಗೂ ಕೂಡ ಮಹಿಳೆಯರ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೊನೆಯದಾಗಿ ನನ್ನ ಪ್ರೀತಿಯ ಎಲ್ಲ ಮಹಿಳೆಯರಿಗೆ ತಿಳಿಸುವುದೇನೆಂದರೆ, ಜೀವನದಲ್ಲಿ ರಾಣಿಯಂತೆ ಯೋಚಿಸಬೇಕು, ಸೋಲುಗಳಿಗೆ ಎದುರಬಾರ್ದು, ನಾವು ಒಂದಲ್ಲ ಒಂದಿನ ಮುಂದೆ ಸಾಗಿ ಒಳಗಲೇಬೇಕು ಅಂತಾರೋ ಅದೇ ರೀತಿ ಇದೊಂದು ಕಾರ್ಯಕ್ರಮ ಪ್ರಾರಂಭವಾಗಿದ್ದು ಅಂತೆಯೇ ಮುಕ್ತಾಯಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ವಂದನೆಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿದ್ದ ಶ್ರೀಮತಿ